ಹಾಕ್ದೇನ? ಹಾ ಮಂಜು ಹಾಕ್ದೆ. ಬಟ್ ನಿಮ್ಮೂರಲ್ಲಿ ನೆಟ್ವರ್ಕ್ ಅಂತೂ 5G ತುಂಬಾ ಸ್ಲೋ ಇದೆ. ಊರಿಂದ ಹೊರಗಡೆ ಹೋಗ್ಬೇಕು 5G ಸಿಗ್ಬೇಕು ಅಂತ ಅಂದ್ರೆ. ವಿಡಿಯೋ ಅಪ್ಲೋಡ್ ಆಗೋಕೆ 3 hours ತಗೋತು ಗೊತ್ತಾ? ಇವನ ಕಾರಣ ಈಗ 2 ವರ್ಷದಿಂದ ನಾವು 1ನೇ ಕ್ಲಾಸಿಗೆ ಇದ್ದಾಗ ಇಲ್ಲಿ ಫೋನ್ ಮಾಡಿದ್ರೆ ಫೋನಾಗೆ ಮಾತಾಡಕ್ಕೆ ಸಿಗ್ನಲ್ ಎಂತದ ಸಿಗ್ತಿರ್ಲಿಲ್ಲ. ಈಗ ಪರವಾಗಿಲ್ಲ, ಫೋನಾಗ ಮಾತಾಡಿದ್ರೆ ಈ ಕಟ್ಟಾಗೋದು ಇದೇನು ಆಗಲ್ಲ, ಚೆನ್ನಾಗಿ ಮಾತಾಡ್ಬೋದು ಅಂತದ್ರಾಗೆ ಇವ್ರಿಗೆ ಅಂತದ 5G ಬೇಕೇನು 5G. ಓಕೆ ಮಂಜು, ಬಟ್ 5G ಇದ್ರೆ ವಿಡಿಯೋ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋಕೆ ಎಲ್ಲ ತುಂಬಾ ಈಸಿ ಆಗುತ್ತೆ. 4G 3G ಎಲ್ಲ ಇದ್ರೆ ತುಂಬಾ ಸ್ಲೋ ಆಗುತ್ತೆ. ನಿಧಾನಕ್ಕೆ ನೋಡು, ಜೋರಾಗೆ ಹೋಗ್ಬಿಟ್ರೆ ಏನು, ಈಗ ನಿಧಾನಕ್ಕೆ ಹೋದ್ರೆ ನಿಂಗೆ ಗಂಟಕ್ಕೈತೆ. ಇವ್ರು ಎಲ್ಲ ಜೋರಾಗೆ ಇರ್ಬೇಕು. ಅಯ್ಯೋ ನಾನು ಹಾಗೆಲ್ಲ ಹೇಳಿದ್ದು, ಹೋಗ್ಲಿ ಬಿಡಪ್ಪ. ಓಕೆ ಅದಿರ್ಲಿ ಮಂಜು, ಪಾಶ ಇಲ್ಲಿ ಬೆಳಗ್ಗೆಯಿಂದ ಕಾಣಿಸ್ತಾನೆ ಇಲ್ವಲ್ಲ, ಹೆಂಗ್ ಕಾಣಿಸ್ತೇನೆ? ಏನ ಕಾರಣ? ಹೆಂಗ ಕಾಣಿಸ್ತಾನೆ? ನನ್ನ ಸುಳ್ಳು ನನ್ನ ಮಗ ನನ್ನ ಮೇಲೆ ಬಿದ್ದು ಕಾಲು ನಿಂತೈತೆ ಅಂತ ನಾಟಕ ಆಡಿದ್ ನನ್ನ ಮಗನ್ನ ನೋಡಿ, ಎಳ್ನೀರ್ ತಾನು ಎತ್ತಾಗ್ತೀನಿ ಅಂತಿದ್ದಲ್ಲ, ಹೆಂಗ್ ಶೆಡ್ಡುದ್ರಂಗ ಓಡ್ದ. ಚೆನ್ನಾಗಿರ ಕಾಲನ್ನ ಮುರ್ದೈತೆ ಅಂತ ನಾಟಕ ಆಡಿ ಇಸ್ಕೂಲ್ ತಪ್ಸಕ್ಕೆ ನನ್ನ ಮಗ ಬರೀ ಇಸ್ಕೂಲ್ ತಪ್ಸಕ್ಕೆ ಅಂತ ನಾಟಕ ಆಡಿದ್ದು. ಇನ್ನ ಏನ ಈಗ ಮಂತಕ್ ಬಂದು ಇನ್ನದೇನ ಮಕ್ಕು ಬಿಡ್ತೀನಿ ಹೇರಿಕ್ತೀನಿ ಅಂತ ಬೈಕೆ ಬಂದಿಲ್ಲ. ಹೌದು ನಿಜ. ಆದ್ರೂ ಪಾಪ ಮಂಜು, ಪಾಶನ್ಗೇನು ಬೈಬೇಡ, ಓಕೆನಾ? ಬೈಬೇಡ ಅಂತೇನ, ಬೈಬೇಡ. ಬೈದು ಉಗಿದು ಬುದ್ಧಿ ಇರಲಿಲ್ಲ ಅಂತ ಅಂದ್ರೆ ಇವತ್ತು ಕಾಲು ಉಂಚೈತೆ ಅಂತಾನೆ ಸುಳ್ಳು ಹೇಳಿದ್ದಾರೆ. ನಾಳಿಗೆ ಒಂದ ಈ ಶಿರಾಶಿ ಅಂತ ಒಂಗಿ ತಗೊಂಬಂದು ಇದು 2 ಲಕ್ಷ ಪ್ಯಾಂಟ್ 4 ಲಕ್ಷ ಅಂತ ಸುಳ್ಳು ಹೇಳ್ತಾನೆ. ಈ ಬಿಗ್ ಬಾಸ್ ನಾಯಿ ಸತೀಶ್ ಹೆಂಗ್ ಹೇಳ್ತಾನಲ್ಲ ಹಂಗೆ. ವಾಟ್? ಈ ನಾಯಿ ಸತೀಶ್ ಅಂದ್ರೆ ಯಾರು ಮಂಜು? ನೀವು ಬಿಗ್ ಬಾಸ್ ನೋಡಲ್ಲ ಅಲ್ವೇ? ಕರೆಕ್ಟ್. ಅವರು ಒಬ್ರು ಗೌರವಾನ್ವಿತ ಪ್ರತಿಭಾವಂತ ವ್ಯಕ್ತಿ. ಎಂತ ಚೆನ್ನಾಗಿ ಕೇಳ್ತಾರೆ ಅಂತ ನೀನು ಒಂದ್ ಕ್ಷಣ ನಂಬಿಸೇ ಬಿಡ್ತಾರೆ, ಅಷ್ಟು ಚೆನ್ನಾಗಿ ನಿಜ ಹೇಳ್ತೈತಿ. ಅವ್ರ ಬಗ್ಗೆ ಎಲ್ಲ ಯಾಕೆ ಬಿಡು, ನಮ್ಮ ಪಾಶನ್ ಬಗ್ಗೆ ಮಾತಾಡೋಣ ನೋಡಿ. ಅಗೋ ಮಂಜು, ಅಲ್ಲಿ ನೋಡು ಯಾರು ಬಂದಿದ್ದಾರೆ ಅಂತ. ಯಾರಲ್ಲ ಚರಣ? ಓಹೋ ಬರ್ಬೇಕು ಬರೋ ಬನ್ನಿ ಬಾ. ಹೋಗಲ್ಲ ಟ್ಯಾಕ್ರಿ ಇಟ್ಲೇಟ್ ಬಿಟ್ಕೊಂಡ್ ಬಿಟ್ಕೊಂಡ್ ಬರ್ತಾ ಇದ್ದೇನೆ ಬಾ. ಬಂದಿದ್ದ ಅಣ್ಣ, ಚರಂದ ಅಣ್ಣ, ನಾಷ್ಟಾಗೆ ತಿಂಬಿದ್ದು. ಸಾಧಾರಾಮೆ ನನ್ನ ಮಗನೇ, ಚೆನ್ನಾಗಿ ಚೆನ್ನಾಗಿ ನಿಂತಿದ್ದ. ನನ್ನ ಮಂಡಿ ಚಿಪ್ಪು ಹಂಗನ ಹಿಂಗಿಂಗೆ ತೆಂಗಿನಕಾಯಿ ಚಿಪ್ಪಾದಂಗ ಆಗೈತೆ ಅಂತಿದ್ದೆ. ಅದು ನಿಮಗೆ ಎಳೆದು ನೀರು ತಕ್ಕಂಡು ಮೇಲೆ ಹಾಕ್ಬಿಡಕ್ಕೆ ಬಂತಿಲ್ಲ. ಅದು ನೋಡ್ಬಿಟ್ಟು ಬಯಾದು ಒಳ್ಳೆಯ ಚಿಪ್ಪು ಸರಿಗೆ ಹೋಗ್ಬಿಟ್ಟು ಬಂದಿದ್ದಣ್ಣ. ಬೇಕು ನಮಗೆ ಈಗ ಚೆನ್ನಾಗಿ ನಿಂತ್ಕೊಂತೈತೆ, ಚೆನ್ನಾಗಿ ನೆಡ್ದಾಡ್ತೈತೆ. ನನ್ನ ಮಗನೇ ಚೆನ್ನಾಗಿ ನೆಡ್ದಾಡ್ತೈತೆ ಅಂತ ತೋರಿದ್ಲಿಂದ ಪಟಾಕಿ ಚಿಕ್ಕಿರ ನೆಗದಾಡ್ಬೇಕು. ಎಷ್ಟು ಸುಳ್ಳು ಹೇಳೋದು ಈ ವಯಸ್ಸಿಗೆನ? ಇನ್ನು 1ನೇ ಕ್ಲಾಸ್ಗೆನೆ ಈ ಪಟ್ಟಿ ಸುಳ್ಳು ಹೇಳ್ತಾನೆ. ಕಿಸಿತಾನೆ ಮಾಡೋದೆಲ್ಲ ಮಾಡಿ ಈ ಯೋಟನ ಆಗ್ಲಿ ಸಣ್ಣ ಹುಡುಗರು ಸುಳ್ಳು ಹೇಳೋದು ಕಲಿಬಾರ್ದು ಕೊಡೋದು ಪಾಸ. ನಮ್ಮ ಗಾಂಧಿ ತಾತ ಯಾತದ ಹೇಳಿರೋದು? ಆಗ ಗಾಂಧಿದು ತಾತ ಚಾಗೆ ಹೇಳ್ತು, ಆಗ ಬ್ರಿಟಿಷರೇ ಭಾರತಾಗೆ ಬಿಡ್ಬಿಡಿ ತಲಾಗಿ ಅಂತ ಹೇಳೈತೆ ಬಂದಿದ್ದಣ್ಣ. ಅಯ್ಯ ನೀ ಮಜ್ಜೆ ಪಂಡಪಟ್ ಪಾಸ ಅದೆಲ್ಲ ಕೇಳಲ್ಲ, ಸುಳ್ಳು ಹೇಳ್ಬಾರ್ದು, ಶಾಂತವಾಗಿರ್ಬೇಕು ಅಂತಾನೆ ಹೇಳಿಲ್ವೇ? ಭಾರತ ಬಿಟ್ಟು ತಾಳಿಗೆ ಎಂಬುದು ಮಾತ್ರ ಗೊತ್ತೈತಿ ಅವನಿಗೆ. ಸುಳ್ಳು ಹೇಳ್ಬೇಡ್ರಿ ಅಂತ ಹೇಳಿರೋದು ಗೊತ್ತಿಲ್ವೇನು? ಅರೆ ನಮ್ದಿಗೆ ಮೇಸ್ಟ್ರಿ ಪಾಠಾಗಿ ಮಾಡುವಾಗ ಈ ಸ್ಟಾರ್ಟಿಂಗ್ಗೆ ಬರಲ್ಲ, ಭಾರತಾಗೆ ಬಿಟ್ಟು ತಲಾಗಿ ಅಂತ ಹೇಳೋದು ಅದು ಮಾತ್ರ ಹೇಳೈತೆ. ಅದು ಈ ಸುಳ್ಳು ಹೇಳ್ಬಾರ್ದು ಅನ್ನೋದು ಎಲ್ಲ ಮುಂದಿಂದು ಪಾಠದ ಒಳಗೆ ಐತೆ. ಅದಕ್ಕೆ ಇನ್ನೂ ಮೇಸ್ಟ್ರು ಬಂದಿಲ್ಲ ಮುಂದಿನ ಎಲ್ಲ ನನ್ನ ಮಗನೇ. ಅವನು ಈಗ ಕಾರಣ ನನ್ನ ಆಗಿದ್ದಲ್ಲ ಫೋನ್ ಮೇಲೆ ರೆಕಾರ್ಡ್ ಮಾಡಿದ್ದಾನೆ, ಯೂಟ್ಯೂಬಿಗೆ ಹಾಕಿಸ್ತೀನಿ ತಾಕ. ನನ್ನ
ಜೋರಾಗಿ ಅಂತ ನಾಟಕ ಆಡ್ತಾನೆ ಇವನು ಎಂಬುದು ಅಮೇರಿಕದಾಗಿರೋ ಜನಗಳಿಗೆಲ್ಲ ಗೊತ್ತಾಗ್ಬೇಕು ಎಂತ ನಾಟಕಗಾರ ನನ್ನ ಮಗ ನೀನು ಎಂಬುದು. ಅರೆ ಹಾಕಿತಾರಲ್ಲ ಅಮೇರಿಕಾದ ಒಳಗಡೆ ಇರೋ ಜನಾಗೆ ತಾನೇ ನೋಡೋದು, ನಮ್ದು ಊರಿಂದ ಒಳಗಡೆ ಇರೋ ಜನಾಗೆ ನೋಡ್ತಾರೆ. ಇಲ್ಲ ಇಲ್ಲ, ಅರೆ ನಮ್ದು ಊರಿಂದ ಜನಾಗೆ ನೋಡಂಗೆ ಇದ್ರೆ ನಮ್ದಿಗೆ ಎದ್ರಕಂಡ್ಬೇಕಿತ್ತು. ಅಮೇರಿಕಾ ಜನ ತಾನೇ, ಅಲ್ಲಿಂದ ಬಂದ್ಬಿಟ್ಟು ನಮ್ದು ಹಮ್ಮಿಗೆ ಹೇಳ್ತಾರೆ ಹಿಂಗೆ ಮಾಡ್ಬಿಟ್ಟಾನೆ ನಿಮ್ದು ಬೇಟ ಅಂದ್ಬಿಟ್ಟು. ಅರೆ ನೋಡ್ಕೊಳ್ಳಿ ಬಿಡು ಮಂದಿ ನೋಡೋಣ. ಕರೆಕ್ಟ್ ಅಲ್ವೇ? ನಮ್ಮ ಊರಿನ ಜನಗಳಿಗೆಲ್ಲ ಆ ವಿಡಿಯೋ ಲಿಂಕ್ ಎಲ್ಲರಿಗೂ ವಾಟ್ಸಪ್ ಫೋನಾಗಿ ಎಲ್ಲರಿಗೂ ಕಳಿಸ್ತೀನಿ, ನಿಮ್ಮ ಅಮ್ಮಿಗೂ ಕಳಿಸ್ತೀನಿ. ನಿಮ್ಮ ಅಮ್ಮಿಗೆ ನೋಡಕ್ ಬರ್ಲಿಲ್ಲ ಅಂತ ಅಂದ್ರೆ ನಮ್ಮ ಅಮ್ಮನ ಫೋನಾಗೆ ಹಾಕ್ಯಂಬಂದು ತೋರಿಸ್ತೀನಿ ಕಣಪ್ಪ. ಅದು ಮಂದಿದಣ್ಣ ಹಂಗೆ ಮಾತ್ರ ಮಾಡ್ಬೇಡ ಮಂದಿದಣ್ಣ, ಪ್ಲೀಸ್ ಪ್ಲೀಸ್. ನಮ್ದಿಗೆ ಮಿಸ್ಟೇಕ್ ಆಗ್ಬಿಟ್ಟು ಒಂದಿನ ರಜಾಗೆ ಆಗ್ಬಿಡ್ಬೋದು, ಇಲ್ಲ ಸ್ಕೂಲ್ಗೆ ಅಂದ್ಬಿಟ್ಟು ಹಂಗೆ ಆಕ್ಟಿಂಗೆ ಮಾಡ್ಬಿಟ್ಟು ಸಾರಿ ಮಂದಿದಣ್ಣ. ನಮ್ಮ ಅಮ್ಮಿಗೆ ಎಲ್ಲ ಆ ವಿಡಿಯೋಗೆ ತೋರಿಸ್ಬೇಡ ಆಯ್ತು. ಈಗ ಬಂದ ನನ್ನ ಮಗ ದಾರಿಗೆ. ಹೆಂಗೆ ಹೆಂಗೆ ಅಮೇರಿಕದ ಜನ ನೋಡೋದು ಬಿಡು ಅಂತಿದ್ದೆ ನನ್ನ ಮಗನೇ. ಇನ್ನೊಂದ್ಸತಿ ಏನೋ ಸುಳ್ಳು ಪಳ್ಳ ಹೇಳದ್ನ ಈಗ ಗೊತ್ತಾತ ಏನಿಲ್ಲ. ಸಾರಿ ಸಾರಿ ಮಂಜುತಣ್ಣ, ನಮ್ಗೆ ಹಿಂಗೆ ಅನ್ಕೊಂಡ್ಬಿಟ್ಟು ಹಂಗೆ ಮಾಡ್ಬಿಟ್ಟು ಇನ್ನೊಂದ್ಸತಿ ಹಂಗೆ ಮಾಡೋದಿಲ್ಲ. ಹಿಂಗೆ ಅನ್ಕೊಂಡು ಹಂಗೆ ಮಾಡೀನಿ ಅಂತೆ. ಯಾಕೆ ಮಾಡಲ್ಲ ಹೇಳು, ಭಯ ಭಕ್ತಿ ಇದ್ರಲ್ವೇ ನನ್ನ ಮನೆ ನಿನಗೆ. ಮಂಜು ಆಯ್ತು ಬಿಡು, ಎಷ್ಟು ಅಂತ ಬೈತೀಯ, ಪಾಪ ಅವನೊಬ್ಬ ಸಿಕ್ಕಿದ್ದಾನೆ ಅಂತ. ಅಯ್ಯ ನೀನಲ್ಲೋ ಚರಂಡೆ ಚರಣ, ನಿಂಗೆ ಗೊತ್ತಾಗಲ್ಲ ಸುಮ್ಕಿರೋ. ನಿಂಗೆ ಬಿಟ್ರೆ ನಾನು ಹೇಳಿಲ್ಲ, ದೊಡ್ಡ ದೊಡ್ಡ ವ್ಯಕ್ತಿಗಳು ಈಗ ಸತ್ಯ ಬರೇ ಸತ್ಯನೇ ಹೇಳ್ತಾರಲ್ಲ ಹಂಗಾಗ್ಬಿಡ್ತಾನ ಅವನು. ನಿಂಗೆ ಗೊತ್ತಾಗ ಸುಮ್ಕಿರೋ. ಆಮೇಕಿಂದ ಸಿಕ್ಕಜ್ಜಿ ತಕ್ಕ ಹೋಗಿ ಮಂಜಣ್ಣನನ್ನು ಪುಟ್ರಂಗಜ್ಜಿ ಹೇಳಿರ್ಕೊಂಡು ಸಿಕ್ಕಜ್ಜಿ ಕೋಳಿ ತಿಮ್ಮಂಗಾಯ್ತು ಅಂತ ಒಂದು ಕೋಳಿ ಇಸ್ಕೊಂಡು ಹಬ್ಬಬ್ಬೇನೋ ಉಪ್ಪು ಖಾರ ಹಾಕಿ ಸುಟ್ಕೊಂಡು ತಿಂದು ಬಿಡ್ತಾನೆ ಅಂತ ನನ್ನ ಮಗ ಅವನು. ಇನ್ನು ಮುಗಿತೆ ನಿನಗೆ ಲೋಕಿ ಬತ್ತಂತಳಿ ಅಂತ ಹಿಡ್ಕೊಂಡು ಏರಿ ಕುಸ್ತೀನಿ ನಿನಗೆ. ಅನ್ನ ಅವಾಗ್ಲೇನೆ ನಿನಗೆ ಬುದ್ಧಿ ಬರೋದು. ಬರ್ಲಿ ತಡಕಳಪ್ಪ, ಬರ್ಲಿ ತಡಕ. ನಮ್ದಿಗೆ ಸಾರಿಗೆ ಕೇಳಿದ್ರು ನಿಮ್ದಿಗೆ ಲೋಕನ ಅಣ್ಣಗೆ ಹೇಳ್ಬಿಟ್ಟು ಬಯಸ್ತೀನಿ ಅಂತ ಹೇಳ್ತೈತಿಲ್ಲ. ನಮ್ದಿಗೆ ಸಾರಿ ಮಂದಿನ ಅಣ್ಣ, ಇನ್ನು ಒಂದ್ಸತಿ ಹಂಗೆ ಮಾಡೋದಿಲ್ಲ ಅಂತ ಹೇಳಿದ್ರು ನಿಮ್ದಿಗೆ ಹಿಂಗೆ ಮಾಡ್ಬಿಟ್ಟಿಲ್ಲ. ಪಾಸ ಹೇಳೋದು ನೋಡಿದ್ರೆ ನನಗೆ ತುಂಬಾ ಬೇಜಾರಾಗ್ತಾ ಇದೆ ಮಂಜು. ಅಯ್ಯೋ ಪಾಪ ಅನಿಸ್ತಿದೆ. ಇದು ಒಂದು ಟೈಮ್ ಲೋಕಿಗೆ ಏನು ಹೇಳಿ ಬಯಸ್ಬೇಡ, ಓಕೆನಾ? ಇದೊಂದು ಟೈಮ್ ನನಗೋಸ್ಕರ ಬಿಟ್ಬಿಡು. ಕರ್ಗೋದ ಕರ್ಗೋದ ನನ್ನ ಮಗ ಚಾಂಡಿ ಕರ್ಗೋದ. ಅಂತ ಪರ್ಫಾರ್ಮೆನ್ಸ್ ಕೊಟ್ರೆ ಇನ್ನೇನು ಆಯ್ತು ಹೇಳು. ಲೋಕಂಗೇನು ಹೇಳಲ್ಲ, ಬಿಡ್ತೀನಿ ಹೇಳು. ಇನ್ನೊಂದ್ಸತಿ ಬೈಯಲ್ಲ ಲೋ ಪಂಡ್ರಪಟ್ಟು. ಇನ್ನೊಂದ್ಸತಿ ಏನೇನ ಸುಳ್ಳು ಪಳ್ಳು ಹೇಳೋದು ನಾಟಕ ಅದು ಮಾಡ್ಬೇಕಲ್ಲ. ಅವ್ನು ಚಾರಣ ಹೇಳ್ತಾ ಇದ್ದಾನೆ ಅಂತ ಈ ಸತಿ ಬಿಡ್ತಿದ್ದೀನಿ. ಇನ್ನೊಂದ್ಸತಿ ಇದೇ ಏನೇನ ತಿರ್ಗೋನ ಕಂಟಿನ್ಯೂ ಮಾಡಿದ್ರೆ ನಿಜವಾಗ್ಲೂ ಈ ಸತಿ